ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ಅಮೆಝಾನ್ ಕಡೆಯಿಂದ 3 ಆರ್ಡರ್ಸ್ ರಿಸೀವ್ ಆಗಿದೆ. 3 ಆರ್ಡರ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ತೀನಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದರಿಂದ ನಿಮ್ಗೆಲ್ರಿಗೂ ಒಂದು ಐಡಿಯಾ ಬರುತ್ತೆ. ಇಲ್ಲಿ ನಾನು ಫ್ಯಾಬ್ರಿಕ್ ತೊಗೊಂಡಿರೋದು, ಅಂದರೆ ಬಟ್ಟೆ ತೊಗೊಂಡಿರೋದು, ಇದ್ರ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ. ಇದು ಸ್ಯಾಟಿನ್ ಬಟ್ಟೆ ಇರೋದು, ಆ್ಯಂಡ್ ಇದು ಸಿಲ್ಕ್ ಸ್ಯಾಟಿನ್ ಅಂತೂ ಕೂಡ ನಾವು ಕರಿತೀವಿ. ಸ್ವಲ್ಪ ಹಾರ್ಡ್ ಇರೋದು ಕೂಡ ಸಿಗುತ್ತೆ, ಸ್ವಲ್ಪ ಸ್ಮೂತ್ ಇರೋದು ಕೂಡ ಸಿಗುತ್ತೆ. ಸೊ ಇಲ್ಲಿ ನಾನು ಸ್ವಲ್ಪ ಹಾರ್ಡ್ ಇರೋದನ್ನು ತೊಗೋತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸ್ಕ್ರಂಚೀಸು ನೋಡೋದು ಕೂಡ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಇದ್ರದ್ದೇ ನನಗೆ ಇವಾಗ 3 ಆರ್ಡ್ರ್ ಬಂದಿದೆ ಸೇಮು. ಸೊ ಅಮೆಝಾನ್ ಕಡೆಯಿಂದ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಅಗಲಕ್ಕೆ ನಾನಿಲ್ಲಿ ಸೈಜ್ ಹೇಳ್ತಾ ಇದ್ದೀನಿ. ನನಗೆ ಬಂದಿರೋಂಥದ್ದು ಲಾರ್ಜ್ ಸೈಜಿಗೆ ಆರ್ಡ್ರ್ ಬಂದಿದೆ. ಸೊ ಹೀಗಾಗಿ ಅಗಲಕ್ಕೆ ನಾನಿಲ್ಲಿ 5.5 ಸೆಂಟಿಮೀಟರ್ ತೊಗೋತಾ ಇದ್ದೀನಿ, ಉದ್ದಕ್ಕೆ 52 ಸೆಂಟಿಮೀಟರ್ ತೊಗೋತಾ ಇದ್ದೀನಿ. ಲೆಂತು ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವೆಷ್ಟು ಫ್ರಿಲ್ ಇಡಬೇಕಂತ ಅನ್ಕೋತೀರಂತ. ಸೊ ನಾನಿಲ್ಲಿ ಸ್ವಲ್ಪ ಸಾಕಷ್ಟು ಫ್ರಿಲ್ಸ್ ಇಡ್ತಾ ಇದ್ದೀನಿ. ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರ್ಬೇಕಂದ್ರೆ 52 ಆದರೂ ತೊಗೋಬೇಕು. ಮಿನಿಮಮ್ ಅಂದರೆ ಒಂದು 45ರವರೆಗೂ ನೀವು ಸ್ವಲ್ಪ ಕಡಿಮೆ ಮಾಡ್ಬೋದು. ಅದಕ್ಕಿಂತ ಕಡಿಮೆ ಮಾಡಿದರೆ ಚೆನ್ನಾಗಿ ಬರೋದಿಲ್ಲ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಈ ರೀತಿ ಪೀಸಸ್ಗಳನ್ನ ನಾನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಎಲ್ಲ ಪೀಸಸ್ಗಳನ್ನ ಫಸ್ಟಿಗೆ ಕಟ್ ಮಾಡಿ ಇಟ್ಕೋತೀನಿ. ಅದಾದ ನಂತರ ಸೊ ನಾವು ಏನು ಮಾಡೋಣ ಅಂತಂದರೆ, ಇದನ್ನು ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಎಲ್ಲ ಪೀಸಸ್ಗಳನ್ನು ಸೇಮ್ ಒಂದೇ ಸೈಜಲ್ಲಿ ಇರಬೇಕು, ಹೆಚ್ಚು ಕಡಿಮೆ ಆಗಬಾರ್ದು. ಅದೇ ರೀತಿ ನಾವು ಮಾರ್ಕ್ ಮಾಡಿ ಇಟ್ಕೊಂಡು ಎಲ್ಲವನ್ನೂ ಕಟ್ ಮಾಡಿ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ಹೆಣ್ಮಕ್ಳು ಮನೆಯಲ್ಲಿ ಒಬ್ಬರಂದ್ರೆ ಇಬ್ಬರು ಇದ್ದೀವಿ ಅಂತಂದರೆ, ಅಕ್ಕ ತಂಗಿ ಯಾರಾದರೂ ಇದ್ದೀರಂದರೆ, ಸೊ ಇದು ಬೇಗ ಬೇಗ ಆಗಿಬಿಡುತ್ತೆ ಆರ್ಡರ್ಸ್ ಇದೆಲ್ಲ ಕಂಪ್ಲೀಟ್ ಮಾಡೋದು. ದಿನಕ್ಕೆ ನಿಮಗೆ ಒಂದು 10 ಆರ್ಡರು 20 ಆರ್ಡರು ಸ್ಟಾರ್ಟಿಂಗ್ ಬರ್ಬೋದು. ಆ್ಯಂಡ್ ಡಿಪೆಂಡ್ ಆಗುತ್ತೆ ನಿಮ್ಮದು ಕ್ವಾಲಿಟಿ, ನಿಮ್ಮದು ಪ್ರಾಡಕ್ಟ್ ಮೇಲೆ ಆಗುತ್ತೆ. ಓಕೆ, ಚೆನ್ನಾಗಿದೆ ಅಂತಂದರೆ ಆರ್ಡರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದು ಕ್ರಮೇಣವಾಗಿ 500 ಆರ್ಡ್ರ್ ಬರ್ಬೋದು, 200 ಆರ್ಡ್ರ್ ಬರ್ಬೋದು. ಸ್ವಲ್ಪ ಜಾಸ್ತಿ ಬಂದಾಗ ಮನೇಲಿ ಒಂಥರ ಎಲ್ಲರದ್ದು ಹೆಲ್ಪ್ ತೊಗೊಂಡು ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಈ ರೀತಿ ಎಲ್ಲ ಪೀಸಸ್ಗಳನ್ನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಕಟ್ ಮಾಡಾಗಿದೆ. ಸೊ ಇವಾಗ ನಾನು ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ಟಿಚ್ ಮಾಡೋದಕ್ಕೆ ನಾನಿಲ್ಲಿ ಈ ರೀತಿ ಒಂದು ಎಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲಿ ನಿಮಗೆ ಶಾಪಲ್ಲಿ ಈ ರೀತಿ ಎಲಾಸ್ಟಿಕ್ ಸಿಗುತ್ತೆ. ಸ್ವಲ್ಪ ಎಲಾಸ್ಟಿಕ್ ತೋರಿಸುವಂಥ ಸ್ವಲ್ಪ ಅಗಲಕ್ಕೆ ನೋಡ್ಬೋದು ನೀವು. ತುಂಬ ತಿಳು ಇಲ್ಲ, ತುಂಬ ದಪ್ಪ ಕೂಡ ಇಲ್ಲ. ಆ್ಯಂಡ್ ಎಲಾಸ್ಟಿಕ್ ನೋಡ್ಬೇಕು ನೀವು ಈ ರೀತಿ ಜಗ್ಗಿ ಸ್ವಲ್ಪ ಚೆನ್ನಾಗಿದೆಯಾ ಇಲ್ವೋ ಅಂತ ಹೇಳಿ. ಸ್ವಲ್ಪ ಚೆನ್ನಾಗಿ ಇರಬೇಕು, ಸ್ಟಿಪ್ಪಾಗಿರಬೇಕು. ಓಕೆ, ಸೊ ನೋಡ್ಕೊಂಬಿಟ್ಟು ಚೂಸ್ ಮಾಡಿ. ಆ್ಯಂಡ್ ಇಲ್ಲಿ ಇಲಾಸ್ಟಿಕ್ ನಾನು ಯೂಸ್ ಮಾಡ್ತಾ ಇದ್ದೀನಲ್ವ, ಪ್ರತಿಯೊಂದು ಸ್ಕ್ರಂಚೀಸ್ಗೆ ಇದು ಲಾರ್ಜ್ ಸೈಜಿಗೆ ನಾನು ಯೂಸ್ ಮಾಡ್ತಾ ಇರೋದು 4.5 ಸೆಂಟಿಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಸುಮಾರು ಜನರಿಗೆ ಅನಿಸ್ಬೋದು, ಏನಪ್ಪ ಇದು ಇಷ್ಟೊಂದೆಲ್ಲ ಇವರು ಇದನ್ನೇ ಮಾಡ್ತಾ ಇದ್ದಾರೆ ಕೆಲಸನ ಅಂತ ಹೇಳಿ. ಬಟ್ ನಾನಿಲ್ಲಿ ಒಂದು ರೀತಿಯಿಂದ ಹೆಣ್ಮಕ್ಳಿಗೆ ಎಂಕರೇಜ್ ಮಾಡ್ತಾ ಇದ್ದೀನಿ ವಿಡಿಯೋ ಮೂಲಕ. ನೀವು ಈ ರೀತಿ ಕೂಡ ಕೆಲಸ ಮಾಡ್ಬೋದು ಅಂತ. ಸುಮಾರು ಹೆಣ್ಮಕ್ಳಿಗೆ ಕೆಲಸ ಸಿಗಲ್ಲ ಅಂತ ತುಂಬ ಬೇಜಾರಾಗ್ತಾ ಇರುತ್ತೆ. ಸೊ ಅಂಥವ್ರು ಕೂಡ ಮನೆಯಲ್ಲೇ ಕೂತ್ಕೊಂಡು ತಮ್ಮದೇ ಆದಂಥ ಉದ್ಯೋಗ ಕೂಡ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೂ ಸುಮಾರು ಥರದ ದಾರಿ ಇರುತ್ತೆ ಅನ್ನೋದಕ್ಕೆ ನಾನಿಲ್ಲಿ ನನ್ನ ವೀಡಿಯೋಸ್ಗಳ ಮೂಲಕ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಬಿಸ್ನೆಸ್ನ. ಇದರಿಂದ ಸ್ವಲ್ಪ ಪ್ರಾಕ್ಟಿಕಲೇ ಮಾಡಿ ತೋರಿಸೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ನಾವು ಅರ್ನ್ ಮಾಡ್ಬೋದು ಅಂತ ಹೇಳಿ. ಇದು ಕೂಡ ನೀವು ವರ್ಕ್ ಫ್ರಮ್ ಹೋಮ್ ಥರನೇ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಯಾರ ಕೈ ಕೆಳಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಹೆಣ್ಮಕ್ಳಿಗೆ, ಮನೇಲಿ ಮಕ್ಕಳಿದ್ದೀವಿ ಅಂದರೆ, ಸೊ ನೀವು ಈ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಆಲ್ರೆಡಿ ವರ್ಕ್ ಫ್ರಮ್ ಹೋಮ್ ಏನು ವೀಡಿಯೋಸ್ಗಳು ಬರ್ತಾ ಇದೆ, ಅದರಲ್ಲಿ ಇನ್ ಕೇಸ್ ಸೆಲೆಕ್ಷನ್ ಆಗ್ತಾ ಇಲ್ಲಪ್ಪ ಅಂದರೆ, ಸೊ ಮನೇಲಿ ಈ ರೀತಿ ಹೆಣ್ಮಕ್ಳು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತಾ ಇದ್ದೀವಿ. ನಮ್ಮ ಒಂದು ಏನು ಹೆಣ್ಮಕ್ಳಿಗೆ ನಾವು ಕಲಿಸೋತೀವಿ ಇಲ್ಲಿ ಆಫ್ಲೈನಲ್ಲಿ, ಸೊ ಹಳ್ಳಿ ಜನರಿಗೆ. ಸೊ ಅಲ್ಲಿ ಕೂಡ ನಾವು ಇದನ್ನೇ ಮೋಟಿವೇಟ್ ಮಾಡ್ತೀವಿ. ಏನು ಸಿಗಲಿಲ್ಲ ಅಂತ ಕೈಗೆ ಹಚ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ, ಏನಾದರೂ ಮಾಡಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಬರ್ಬೋದು, ಅದಕ್ಕೆ ನಾವು ಸ್ವಲ್ಪ ಗೈಡ್ ಮಾಡ್ತಾ ಇರ್ತೀವಿ ಅವ್ರಿಗೆ. ಆ್ಯಂಡ್ ಕ್ರಮೇಣವಾಗಿ ಏನಾಗುತ್ತೆ ಅಂದರೆ ಆರ್ಡರ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ ಅಂದರೆ ಸ್ವಲ್ಪ ಧೈರ್ಯ ಬಂದಂಗೆ ಆಗುತ್ತೆ. ಬಟ್ ಅದು ನೀವು ಸ್ಟಾರ್ಟೇ ಮಾಡದೆ ಹೋದರೆ ಸೊ ಮುಂದೆ ನಿಮ್ಗೆ ಗೊತ್ತಾಗಲ್ಲ ಅದು ಕರೆಕ್ಟ್ ಇದೆಯೋ ಇಲ್ವೋ, ನಾವು ಹೋಗ್ತಾ ಇರೋ ದಾರಿ ಹೇಗೆ ಅಂತ. ಸೊ ಸ್ವಲ್ಪ ಸ್ಕ್ರಂಚೀಸ್ಗಳನ್ನ ನೀವು ಮಾಡಿ ಸ್ವಲ್ಪ ಆಲ್ರೆಡಿ ನೀವು ಸ್ಟಾಕ್ ಮಾಡಿ ಇಟ್ಕೊಳ್ಳಿ. ನಂತರ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಇದನ್ನು ಮಾಡಿ, ಒಂದು ಡೇಟ್ ನಿಗದಿತ ಮಾಡಿ ನಂತರ ಇದನ್ನ ಅನೌನ್ಸ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಈ ಬಿಸ್ನೆಸ್ಸು, ಈಸಿ ಕೂಡ ಇರುತ್ತೆ ಸ್ಟಿಚ್ ಮಾಡೋದು. ನಾನು ಸ್ಟಿಚ್ ಮಾಡ್ತಾ ಇರೋದು ಇವಾಗ ಕೇವಲ 1 ಗಂಟೆ ಒಳಗಡೆ ನಾನು 3 ಪ್ಯಾಕ್ಗಳನ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ಟೋಟಲಿ ಸುಮಾರು ಜನ ಇವಾಗ ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಆರ್ಡರ್ಸ್ ಕೂಡ ಬರ್ತಾ ಇದೆ. ನಿಧಾನವಾಗಿ ಒಂದೇ ದಿನದಲ್ಲಿ 10-20 ಆರ್ಡರ್ ಬರೋದಿಲ್ಲ. ಬಟ್ ನಿಧಾನವಾಗಿ ನೀವು ಮಾಡ್ತಾ ಹೋಗ್ತಾ ಇಲ್ಲಿ ನಿಮಗೆ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ಗೊತ್ತಾಗುತ್ತೆ ನೋಡಿ, ಸೊ ಈ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ, ಸೊ ನಿಧಾನವಾಗಿ ಆರ್ಡರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಫಸ್ಟಿಗೆ ನಾನು ಈ ರೀತಿ ಹೊಲ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಫ್ಯಾಬ್ರಿಕ್ ಉಲ್ಟಾ ಇತ್ತು. ಸೊ ಅದನ್ನ ಇವಾಗ ನಾನು ಸೀದಾ ಮಾಡ್ತಾ ಇದ್ದೇನೆ ಅಷ್ಟೇ. ಸೊ ನೀವು ನೋಡ್ಬೋದು ಪೈಪ್ ಥರ ಮಾಡಿದ್ದೆ ನಾನಿಲ್ಲಿ.
ಆ್ಯಂಡ್ ಯಾರಾದರೂ ಹೊಸದಾಗಿ ಸ್ಕ್ರಂಚೀಸ್ ಮಾಡೋರಿದ್ದರೆ ಕಲಿಯೋರಿದ್ದರೆ ಸೊ ಇಲ್ಲಿ ನೋಡಿ ಕಲಿಬೋದು. ತುಂಬ ಈಸಿಯಾಗಿ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ನಾನು ಫ್ಯಾಬ್ರಿಕ್ ಒಳಗಡೆ ಇರೋದನ್ನು ಹೊರಗಡೆ ತರ್ತಾ ಇದ್ದೇನೆ ಅಷ್ಟೇ. ನಾನು ಇಲ್ಲಿ ಪಿನ್ ಯೂಸ್ ಮಾಡಿದ್ದೀನಿ. ಪಿನ್ ಯೂಸ್ ಮಾಡಿ ತುಂಬ ಈಸಿಯಾಗಿ ಇದನ್ನು ನೀವು ಮಾಡ್ಬೋದು. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ತುಂಬ ಈಸಿ ಆಗುತ್ತೆ, ಫಟಾಫಟ್ ಒಬ್ಬರೇ ಮಾಡ್ಬೋದು ಇಲ್ಲಿ. ಆದರೆ ಮನೆ ಮಂದಿ ಎಲ್ಲ ಕೂಡ್ಕೊಂಡು ಮಾಡಿದ್ರಿ ಅಂತಂದರೆ ದಿನಕ್ಕೆ ಏನಿಲ್ಲ ಅಂದರೆ 1,000-2,000ವರೆಗೂ ದುಡ್ಡನ್ನು ದುಡಿಬೋದು. ಆನ್ಲೈನು ಆಫ್ಲೈನು ಎರಡೂ ಕೂಡ ನೀವು ಸೇಲ್ ಮಾಡ್ಬೋದು. ಸುಮಾರು ವೀಡಿಯೋಸ್ಗಳು ಮಾಡಿದ್ದೀನಿ, ಬಟ್ ಸ್ಟಿಲ್ ಸುಮಾರು ಕಮೆಂಟ್ಸ್ ಬರ್ತಾ ಇರುತ್ತೆ ನನಗೆ ಯಾವ ರೀತಿ ಸೇಲ್ ಮಾಡೋದು ಅಂತ. ಸೇಲ್ ಮಾಡೋದ್ರ ಬಗ್ಗೆ ಹಿಂದಿನ ವೀಡಿಯೋಸ್ಗಳನ್ನ ದಯವಿಟ್ಟು ನೋಡಿ. ಆ್ಯಂಡ್ ಅದಲ್ಲದು ಕೂಡ ವಿಡಿಯೋಸ್ದಲ್ಲಿ ಸುಮಾರು ಥರದ ಒಂದು ಇನ್ಫಾರ್ಮೇಷನ್ ನಾನು ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀನಿ. ಬಟ್ ಇನ್ನೂ ಏನಾದರೂ ಡೌಟ್ಸ್ಗಳಿದ್ದರೆ ನಾನು ನೆಕ್ಸ್ಟ್ ವೀಡಿಯೋಸ್ಗಳನ್ನ ಹೇಳ್ತಾ ಹೋಗ್ತೀನಿ. ನಿಮಗೆ ಇನ್ನೂರಿಗೆ ಏನಾದರೂ ಡೌಟ್ ಇದೆ ನೀವು ಓಪನ್ಲಿ ಆರಾಮಾಗಿ ನೀವು ನನಗೆ ಕೇಳ್ಬೋದು. ನನ್ನ ಕೈಲಾಗಿದ್ದು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಬಟ್ ನೀವು ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಇರಬೇಕು. ಯಾವುದೇ ಕೆಲಸ ಆಗಲಿ ಸ್ವಲ್ಪ ಕಷ್ಟ ಇರುತ್ತೆ. ಯಾವುದೇ ಒಂದು ಇದನ್ನು ಶ್ರಮ ಪಡೆದೇ ದುಡ್ಡು ಬರಲ್ಲ, ಶ್ರಮ ಪಡೆದೇ ಕೆಲಸ ಆಗೋದಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಈ ರೀತಿ ಎಲ್ಲವನ್ನು ಮೊದಲು ನಾವು ರೆಡಿ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವೇನು ಮಾಡೋಣ ಅಂದರೆ ಸಿಂಪಲ್ಲಾಗಿ ಎಲಾಸ್ಟಿಕ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದನ್ನು ನೀವು ಫ್ರೀ ಟೈಮ್ ಇದ್ದಾಗ ಮನೇಲಿ ಏನಾದರೂ ಟಿ ವಿ ನೋಡ್ತಾ ಇದ್ದೀವಿ ಅಂತಂದರೆ ಸೊ ಆ ಟೈಮಲ್ಲಿ ಖಾಲಿ ಕೂತ್ಕೊಂಡಾಗ ಇವೆಲ್ಲ ಆರ್ಡರ್ಸ್ಕೊಂಡು ಕಂಪ್ಲೀಟ್ ಮಾಡ್ತಾ ಕೂತ್ಕೋಬೋದು. ಆ್ಯಂಡ್ ಆದಷ್ಟು ಬೇಗನೆ ಆಗುತ್ತೆ ಇದು ಕೆಲಸ. ಒಂದು ಸಾರಿ ಸ್ಟಿಚ್ ಮಾಡಿ ಇಟ್ಕೊಂಡ್ರೆ ಸಾಕು. ಬಾಕಿ ಎಲ್ಲ ಉಳಿದಿರೋದು ನೀವು ಎಲ್ಲೆಲ್ಲಿ ಫ್ರೀ ಇರ್ತೀರ ಅಲ್ಲೆಲ್ಲಿ ಕೂತ್ಕೊಂಡು ಈ ಒಂದು ಕೆಲಸವನ್ನು ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಸೊ ಇಲ್ಲಿ ಇಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇಲಾಸ್ಟಿಕ್ ಹೇಳಿದ್ನಲ್ವ, ಇಲಾಸ್ಟಿಕ್ ಹಾಕೋದಕ್ಕೂ ಕೂಡ ನಾನಿಲ್ಲಿ ಪಿನ್ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲಿ ಏನು ನಾವು ಪಿನ್ ಯೂಸ್ ಮಾಡ್ತೀವಿ ಅದೇ ಪಿನ್ ಹಾಕಿಬಿಟ್ಟು ನಂತರ ನಾನಿಲ್ಲಿ ಇಲಾಸ್ಟಿಕ್ ಹಾಕ್ತಾಯಿದ್ದೀನಿ. ಇಲಾಸ್ಟಿಕ್ಕು 4ರಿಂದ 4.5 ನೀವು ಇಟ್ಕೊಂಡ್ರೆ ಸ್ವಲ್ಪ ಇದನ್ನಾಗುತ್ತೆ. ಬಟ್ ಮಿನಿಮಮ್ ಅಂದರೆ ಒಂದು 4.5 ಒಂದು ಇದನ್ನಾದರೂ ಈ ಸೈಜ್ ಇಟ್ಕೋಬೇಕು, ನೀವು ಸೆಂಟಿಮೀಟರ್ ಇಟ್ಕೋಬೇಕಾಗುತ್ತೆ ಇಲಾಸ್ಟಿಕ್ಕದ್ದು. ಓಕೆ, ಅಂದಾಗ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನಾನೊಂದು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಅದಾದ ನಂತರ ನಿಮ್ಗೆ ಗೊತ್ತಾಗುತ್ತೆ ಸೊ ಯಾವ ರೀತಿ ಬರ್ತಾ ಇದೆ ಅಂತ. ಕಲರ್ ಕಾಂಬಿನೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೀವು ಯಾವ ರೀತಿ ಕಲರ್ಸ್ಗಳನ್ನ ಸ್ಟಾಕಲ್ಲಿ ಇಟ್ಟಿದ್ದೀರಿ, ಆ ಸ್ಟಾಕ್ಗಳನ್ನು ನೀವು ಯಾವಾಗ ಪ್ರಮೋಟ್ ಮಾಡ್ತೀರಿ ಸೊ ಜನರಿಗೆ ಅದು ಇಷ್ಟ ಆಗಬೇಕು. ಸೊ ಅದೇ ರೀತಿ ಫ್ಯಾಬ್ರಿಕ್ಗಳನ್ನ ನೋಡಿ ಯೂಸ್ ಮಾಡಿ. ಇದು ನೋಡಿ ಫ್ಯಾಬ್ರಿಕ್ ನಾನು ತುಂಬ ಇಷ್ಟಪಟ್ಟು ತೊಗೊಂಡು ಬಂದಿದ್ದೆ. ಯಾಕಂದರೆ ಈ ಫ್ಯಾಬ್ರಿಕ್ ಏನಿದೆಯಲ್ವ ಸುಮಾರು ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ. ಈ ಕಲರ್ ಏನಿದೆಯಲ್ವಾ ಈ ಕಲರ್ ತುಂಬ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ, ತೊಗೊತಾರೆ ಕೂಡ. ಸೊ ಈಗ ನಾನೇನು ಮಾಡಿದ್ದೆ ಅಂದರೆ ಪರ್ಟಿಕ್ಯುಲರ್ ಇದನ್ನು ಕೂಡ ಯೂಸ್ ಮಾಡಿದ್ದೆ. ಸೊ ಇವಾಗ ಆರ್ಡ್ರ್ ಬಂದಿರೋದು ಮೇನ್ ಅಂತಂದರೆ ಇದ್ರದ್ದು ಇವಾಗ 3 ಆರ್ಡ್ರ್ ಬಂದಿರುವಂಥದ್ದು ಎಟ್ ಎ ಟೈಮು ಒಂದೇ ಅಡ್ರೆಸ್ಗೆ. ಸೊ ಡಿಫ್ರೆಂಟು ನೇಮ್ ಇರ್ಬೋದು ಅಂತ ಅನ್ಕೋತೀನಿ. ಅದರಲ್ಲಿ ಸ್ವಲ್ಪ ಹೆಸರು ಕೂಡ ಬರೆದಿದ್ದಾರೆ ಅವರು. ಆ್ಯಂಡ್ ಇಲ್ಲಿ 3 ಆರ್ಡ್ರ್ಗಳು ರಿಸೀವ್ ಆಗಿರೋದ್ರಿಂದ ಸೊ ಸೇಮ್ ಸ್ಕ್ರಂಚೀಸು ಸೇಮ್ ಕಲರೇ ಅವ್ರು ಆರ್ಡ್ರ್ ಮಾಡಿದ್ದಾರೆ. ಸೊ ಅಂದರೆ ಇದ್ರದ್ದು ಡಿಮ್ಯಾಂಡ್ ಇದೆ ಅಂತ ಅರ್ಥ. ಓಕೆ, ಸೊ ಇದನ್ನು ನಾವು ಇನ್ನೂ ಸ್ವಲ್ಪ ಹೆಚ್ಚಿನ ಸ್ಟಾಕ್ ಮಾಡಿ ಇವಾಗ ಇಡಬೇಕಾಗುತ್ತೆ. ಸೊ ಹಾಗೆ ಮಾಡ್ತೀನಿ ನಾನು. ಸೊ ಇಲ್ಲಿ ನೋಡ್ಬೋದು ಈ ರೀತಿ ಇದು ಸ್ಕ್ರಂಚಿ ರೆಡಿ ಆಗುತ್ತೆ. ಓಕೆ, ಸೊ ತುಂಬ ಚೆನ್ನಾಗಿ ಬರುತ್ತೆ. ಇದು ಫ್ರಿಲ್ ಕರೆಕ್ಟಾಗಿ ನೀವು ಅಡ್ಜಸ್ಟ್ ಮಾಡಿದ್ರಂತಂದರೆ ಸೊ ಅವಾಗ ಇದು ಚೆನ್ನಾಗಿ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನಂತರ ಇದಕ್ಕೆ ನಿಮ್ಮ ಒಂದು ಬ್ಯಾನ್ ಇರುತ್ತಲ್ವ, ಅಂದರೆ ನಿಮ್ಮದು ಬ್ರ್ಯಾಂಡ್ ಇರುತ್ತೆ, ಬ್ರ್ಯಾಂಡ್ ಅಟ್ಯಾಚ್ ಮಾಡಿ ಹಾಕಿ ನೀವು ಇಟ್ಟರೆ ಆಯಿತು. ತುಂಬ ಸಿಂಪಲ್ಲಾಗಿ ನೋಡಿ 1-2 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ಮನೆಯಲ್ಲೇ. ಸೊ ಇದೇ ರೀತಿ ನಾನಿವಾಗ ಎಲ್ಲ ಸ್ಕ್ರಂಚೀಸ್ಗಳನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಓಕೆ, ಇತ್ತೀಚೆಗೆ ನಾನೊಬ್ಬ ಸಬ್ಸ್ಕ್ರೈಬರ್ ಜೊತೆ ಮಾತನಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅವ್ರು ಹೇಳ್ತಾಯಿದ್ರು ಮನೆಯಲ್ಲಿ ನನಗೆ ತುಂಬ ಕಷ್ಟ ಇದೆ, ನನಗೆ 2 ಚಿಕ್ಕ ಮಕ್ಕಳಿದ್ದಾರೆ, ಆಮೇಲೆ ನಮ್ಮ ಹಸ್ಬೆಂಡು ತುಂಬ ಚಿಕ್ಕ ಒಂದು ಗಾರ್ಡ್ ನೌಕರಿನ ಮಾಡ್ತಾಯಿದ್ದಾರೆ. ಸೊ ಬಟ್ ಆದರೆ ಮನೆ ನಡೆಯೋದು ಕಷ್ಟ ಇದೆ ಅಂತ ಹೇಳಿ. ಸೊ ಇದು ನನ್ನ ಬ್ರ್ಯಾಂಡು. ಸೊ ನೀವು ನೋಡ್ಬೋದು. ಸೊ ಇದು ನಂದು ಕಾರ್ಡ್ ಆಯಿತು, ಬಿಸ್ನೆಸ್ ಕಾರ್ಡ್ ಆಯಿತು, ಪ್ಲಸ್ ಇಲ್ಲಿ ನಾನು ಟ್ಯಾಗ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತೀನಿ. ಡಿಪೆಂಡ್ ಆಗುತ್ತೆ, ಟ್ಯಾಗ್ಸ್ಗಳನ್ನ ಎಲ್ಲ ಟೈಮಲ್ಲಿ ಯೂಸ್ ಮಾಡಲ್ಲ, ಸಮ್ ಟೈಮ್ಸ್ ಯೂಸ್ ಮಾಡಿರ್ತೀನಿ, ಬಟ್ ಕಾರ್ಡ್ಗಳನ್ನ ಕೂಡ ಯೂಸ್ ಮಾಡಿರ್ತೀನಿ. ಓಕೆ, ಸೊ ಇದು ನಂದು ಕಾರ್ಡು. ಆ್ಯಂಡ್ ಇದಲ್ಲದು ಕೂಡ ಇವಾಗ ನಾನು ಹೇಳ್ತಾ ಇದ್ನಲ್ವ, ಸೊ ಅವ್ರ ಮನೇಲಿ ಏನು ತೊಂದರೆ ಇದೆ ಅಂತ ಹೇಳ್ತಾಯಿದ್ರು. ಸೊ ಅದರಲ್ಲಿ ಅವ್ರಿಗೆ ನಾನು ಹೇಳಿದ್ದು ಈ ರೀತಿ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಿ ಅಂತ. ಓಕೆ, ಸೊ ಮೋಟಿವೇಟ್ ಮಾಡಿದೆ ನಾನು. ಬಟ್ ಆದರೆ ಒಂದು 5 ನಿಮಿಷ ಮೋಟಿವೇಟ್ ಮಾಡಿ ಎಷ್ಟೋ ಟೈಮ್ ತೊಗೊಂಡ್ರು ಕೂಡ ಅವರು ಫೈನಲಿ ಹೇಳಿರೋದು ಇದರಲ್ಲಿ ತುಂಬಾ ಶ್ರಮ ಇದೆ, ನನ್ನ ಕೈಲಿಂದ ಆಗಲ್ಲ ಅಂತ ಹೇಳಿದರು. ಸೊ ಹಾಗೆ ಹೇಳಿದರೆ ಕೆಲಸ ಆಗೋದಿಲ್ಲ. ನಿಮಗೆ ನೀವೇ ಮೋಟಿವೇಟ್ ಮಾಡ್ಕೋಬೇಕು, ನಿಮಗೆ ನೀವೇ ನಿಂತ್ಕೋಬೇಕಾಗುತ್ತೆ. ಸೊ ಯಾರು ಬಂದು ಯಾರಿಗೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಐಡಿಯಾಸ್ ಯಾರಾದರೂ ಹೇಳ್ಬೋದು, ಸ್ವಲ್ಪ ಏನಾದರೂ ಒಂದು ಇದನ್ನು ದಾರಿ ತೋರಿಸ್ಬೋದು, ಬಟ್ ಅದ್ರ ಮುಂದೆ ಹೋಗೋದು ನೀವೇ ಮಾಡಬೇಕು ಕೆಲಸ ಅದನ್ನು. ಓಕೆ, ಸೊ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಹೆಣ್ಮಕ್ಳಿಗೆ ನಿಮಗೆ ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ. ಮನೆಯಲ್ಲೂ ಕೂಡ ಯಾರು ನಿಮಗೆ ಮೋಟಿವೇಟ್ ಮಾಡೋದಿಲ್ಲ ಹೋಗಿ ಕೆಲಸ ಮಾಡಿ ಅಂತ. ಹಾಗಾಗಿ ಪ್ರತಿದಿನ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ ಕೆಲಸ ಮಾಡೋದಕ್ಕೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ನಾನು ಎಲ್ಲ ಸ್ಕ್ರಂಚೀಸ್ಗಳನ್ನು ಇವಾಗ ಹೊಲಿದು ರೆಡಿ ಮಾಡಿದ್ದೀನಿ. ಕೇವಲ 1 ಗಂಟೆಯಲ್ಲಿ ನಾನು 3 ಪಾರ್ಸಲ್ಗಳನ್ನ ರೆಡಿ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಸ್ಕ್ರಂಚೀಸ್ಗಳನ್ನು ನಾವು ತುಂಬ ಒಳ್ಳೆ ರೇಟಿಗೆ ಒಂದು ಸೇಲ್ ಮಾಡ್ಬೋದು.
ಆನ್ಲೈನ್ ಅಂತ ಬಂದಾಗ ಸ್ವಲ್ಪ ಕಾಸ್ಟ್ಲಿ ನಾವು ಸೇಲ್ ಮಾಡ್ಬೋದು, ಆಫ್ಲೈನ್ ಅಂತ ಬಂದಾಗ ಸ್ವಲ್ಪ ಕಡಿಮೆ ರೇಟಲ್ಲಿ ಸೇಲ್ ಆಗುತ್ತೆ ಅಷ್ಟೇ. ಓಕೆ, ಸೊ ಇದು ಅಮೆಝಾನ್ ಕಡೆಯಿಂದ ಬಂದಿರುವಂಥದ್ದು, ಹೀಗಾಗಿ ನನಗೆ ಇಲ್ಲಿ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಮೀಶೋದಲ್ಲಿ ಏನಾಗುತ್ತೆ, ಮೀಶೋ ಆಯಿತು, ಫ್ಲಿಪ್ಕಾರ್ಟಲ್ಲಿ ಕೂಡ ತುಂಬ ಚೆನ್ನಾಗಿ ಅರ್ನಿಂಗ್ ಇದೆ. ಬಟ್ ಆದರೆ ಮೀಶೋದಲ್ಲಿ ಸ್ವಲ್ಪ ಅರ್ನಿಂಗು ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಸೊ ಅದು ಹೇಗೆ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲಾಗಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಇವಾಗ ನಾನು ಈ ರೀತಿ ಎಲ್ಲ ಪ್ಯಾಕ್ಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ಗೋಸ್ಕರ ಆಲ್ರೆಡಿ ನಾನೊಂದು ವೀಡಿಯೋ ಮಾಡಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾವ ರೀತಿ ನಾನು ಪ್ಯಾಕಿಂಗ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ, ಎಲ್ಲಿಂದ ತೊಗೊಂಡಿದ್ದೀನಿ, ಎಷ್ಟು ಬಿತ್ತು ನನಗೆ, ಸೊ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ನಾನು ತುಂಬ ಚಿಕ್ಕ ಚಿಕ್ಕ ವಿಷಯಗಳನ್ನ ವೀಡಿಯೋಗಳು ಮಾಡಿರ್ತೀನಿ ಸ್ನೇಹಿತರೆ. ಆ ವೀಡಿಯೋಸ್ಗಳು ನೋಡ್ತಾ ಹೋದ್ರಿ ಅಂತಂದರೆ ನಿಮಗೆ ಒಂದೊಂದು ಡೌಟ್ ಕೂಡ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇದು ಅಮೆಝಾನ್ ಕಡೆಯಿಂದನೇ ನಾನು ಈ ರೀತಿ ಪಾರ್ಸಲ್ಗಳನ್ನ ಕಳಿಸೋದಕ್ಕೆ ಅಮೆಝಾನಿದ್ದೇ ರ್ಯಾಪರ್ದು ಈ ರೀತಿ ಪ್ಲಾಸ್ಟಿಕ್ ಕವರ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ತುಂಬ ಈಸಿಯಾಗಿ ನೀವು ಇಲ್ಲಿ ಪ್ಯಾಕ್ ಮಾಡ್ಬೋದು. ಆ್ಯಂಡ್ ಈ ರೀತಿ ಟ್ರಾನ್ಸ್ಪರೆಂಟದ್ದು ಏನಿರುತ್ತಲ್ವ, ಈ ರೀತಿ ಪ್ಲಾಸ್ಟಿಕ್ ಪೇಪರ್ಸ್ಗಳನ್ನ ಯೂಸ್ ಮಾಡ್ಬೋದು. ನಿಮ್ಗೆ ಇದ್ರದ್ದು ಲಿಂಕು ಕೂಡ ಬೇಕು ಅಂದರೂ ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಸೊ ತುಂಬ ಈಸಿಯಾಗಿ ನೀವು ಇದನ್ನು ಈ ರೀತಿ ಪ್ಯಾಕಿಂಗ್ ಮಾಡಿಕೊಂಡು ನೀವು ಪಾರ್ಸಲ್ನ ಮಾಡ್ಬೋದು. ಆ್ಯಂಡ್ ಇದು ಪಾರ್ಸಲ್ಲು ನಾನು 2 ರೀತಿಯಿಂದ ಮಾಡ್ತೀನಿ. ಸೊ ಹೇಗೆ ಮಾಡ್ತೀನಿ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ಕೊರಿಯರ್ ಬಗ್ಗೆ ಬೇಕು ಅಥವಾ ಪಾರ್ಸಲ್ ಯಾವ ರೀತಿ ಕಳಿಸ್ತೀವಿ ಅನ್ನೋದ್ರ ಬಗ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ಓಕೆ, ಸೊ ಇವಾಗ ನಾನು ನನ್ನದು ಏನು ಬಿಸ್ನೆಸ್ ಕಾರ್ಡ್ ಇತ್ತು, ಬಿಸ್ನೆಸ್ ಕಾರ್ಡ್ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಹಾಕಿಬಿಟ್ಟು ಈ ರೀತಿ ನಾವು ಪ್ಯಾಕಿಂಗಿಗೆ ಇಡ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ನಮ್ಮದು ಇವಾಗ 3 ಪಾರ್ಸಲ್ ರೆಡಿ ಮಾಡಬೇಕಾಗಿತ್ತು. ಸೊ 3 ಪಾರ್ಸಲ್ ನಾನಿವಾಗ ರೆಡಿ ಮಾಡಿ ಆಗಿದೆ. ಸೊ ನೀವು ನೋಡ್ಬೋದು, ಈ ಕಲರ್ ತುಂಬ ಡಿಮ್ಯಾಂಡ್ ಇದೆ ಸ್ಕ್ರಂಚೀಸ್ದು. ಸೊ ಇದನ್ನು ನೀವು ಸ್ಟಾಕಲ್ಲಿ ಇಟ್ಟೇ ಇಡಿ. ಓಕೆ, ಸೊ ಇದು ಅಂತೂ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ಸ್ವಲ್ಪ ಮಲ್ಟಿ ಕಲರ್ ಏನಾದರೂ ಇದ್ದರೆ ಸೊ ಆ ರೀತಿ ಕೂಡ ನೀವು ಸ್ಟಾಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇವಾಗ 3 ಪಾರ್ಸಲ್ ನಾನು ಆಲ್ರೆಡಿ ಪ್ಯಾಕ್ ಮಾಡಿ ರೆಡಿ ಆಯಿತು. ಆ್ಯಂಡ್ ಇದ್ರದ್ದು ಏನು ನಮ್ಮದು ಅಡ್ರೆಸ್ ಏನಿತ್ತಲ್ವ ಕಸ್ಟಮರ್ಸ್ದು, ಎಸ್ ಇದು ರೆಡಿ ಆಯಿತು. ಸೊ ಇದು ಕಂಪ್ಲೀಟ್ ಒಂದು ಮಾಹಿತಿ ಆ್ಯಂಡ್ ಪ್ರೊಸೀಜರ್. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಆ್ಯಂಡ್ ಸ್ಕ್ರಂಚೀಸ್ಗಳು ನೋಡೋದು ಕೂಡ ಹೇಗಿದೆ, ಆ್ಯಂಡ್ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ನಂಗೆ ಕಮೆಂಟ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ಹೇಳೋದಿದ್ರು ಕೂಡ ನೀವು ನಂಗೆ ಕಮೆಂಟ್ ಮಾಡ್ಬೋದು. ಓಕೆ, ಸೊ ಮತ್ತು ಯಾವ ರೀತಿ ನೀವು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಿ ಬಿಸ್ನೆಸ್ಗೋಸ್ಕರ, ಯಾವ ರೀತಿ ಬಿಸ್ನೆಸ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ಏನಾದರೂ ಪ್ರಾಬ್ಲಮ್ ಬರ್ತಾ ಇದೆಯಾ, ಸೊ ಅದ್ರ ಬಗ್ಗೆ ಕೂಡ ನೀವು ಕೇಳ್ಬೋದು. ಓಕೆ, ಆ್ಯಂಡ್ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಕ್ಲಿಯರ್ಲಿ ಗೊತ್ತಾಗಿದೆ. ತುಂಬ ಸಿಂಪಲ್ಲಾಗಿ ನಾನಿಲ್ಲಿ ನನ್ನ ಆನ್ಲೈನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ, ಯಾವ ರೀತಿ ನಾನು ಇಲ್ಲಿ ಪಾರ್ಸಲ್ಗಳನ್ನ ರೆಡಿ ಮಾಡ್ತಾ ಇದ್ದೇನೆ ಅಂತ. ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ಯಾವ್ಯಾವ ರೀತಿ ನನಗೆ ಆರ್ಡರ್ಸ್ಗಳು ಬರುತ್ತೆ, ಓಕೆ, ಅದ್ರ ಬಗ್ಗೆ ಇನ್ನೂ ಡೀಪಾಗಿ ನಿಮಗೆ ಬೇಕು ಮಾಹಿತಿ ಅಂದರೆ ಸೊ ಅದ್ರ ಬಗ್ಗೆ ಕೂಡ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ. ಓಕೆ, ಆ್ಯಂಡ್ ಇದು ಇದೊಂದು ಮಾಹಿತಿ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ವಿಡಿಯೋ ನಿಮ್ಗೆ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಆತ್ಮೀಯರೊಂದಿಗೆ. ಇನ್ನೂ ಹೆಚ್ಚಿನ ಹೆಣ್ಮಕ್ಳವರೆಗೂ ಇದನ್ನು ಮುಟ್ಟಿಸಿ ಅವರು ಕೂಡ ಮನೆಯಿಂದ ಏನಾದರೂ ಒಂದು ಕೆಲಸ ಮಾಡೋ ಹಾಗೆ ಸ್ವಲ್ಪ ಮೋಟಿವೇಟ್ ಕೂಡ ಮಾಡಿ. ಮುಂದಿನ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.